ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಈ ವರ್ಷದ ಮೊದಲನೆಯ ದ್ವಾದಶಿ ಜೊತೆಯಲ್ಲಿ ಸಂಕ್ರಾಂತಿ ಹಬ್ಬ ಎರಡೂ ಕೂಡ ಗುರುವಾರ ಬಂದಿರುವಂತಹದ್ದು ವಿಶೇಷ. ಹೀಗಾಗಿ ತಪ್ಪದೆ ಎಲ್ಲರೂ ಕೂಡ ಮನೆಯಲ್ಲಿ ಅವತ್ತಿನ ದಿವಸ ನಿಮ್ಮ ನಿಮ್ಮ ಮನೆ ದೇವರುಗಳನ್ನು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಿ ತಪ್ಪದೆ ರಾಯರ ಪೂಜೆಯನ್ನು ಕೂಡ ಅವತ್ತು ಮಾಡಿಕೊಳ್ಳೋದ್ರ ಮೂಲಕ ವರ್ಷದ ಮೊದಲನೆಯ ಹಬ್ಬವನ್ನು ಆಚರಿಸಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಳುವಂತಹದ್ದನ್ನು ಮಾಡಿ. ಅವತ್ತಿನ ದಿವಸ ದ್ವಾದಶಿ ಗುರುವಾರ ಬಂದಿರುವಂತಹದ್ದು ಬಹಳ ವಿಶೇಷ. ಹೀಗಾಗಿ ಗಂಡಸರು ರಾಯರ ಅಭಿಷೇಕವನ್ನು, ಗಂಡಸರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅಭಿಷೇಕವನ್ನು ನೀವು ತಪ್ಪದೆ ರಾಯರಿಗೆ ಮಾಡಿ. ಹೆಣ್ಣುಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡಬೇಡಿ. ಗಂಧದ ಅಭಿಷೇಕವನ್ನು ಗುರುವಾರ ನೆರವೇರಿಸಿ. ಗಂಧವನ್ನು ತೆಗೆದು ಆ ಗಂಧದಲ್ಲಿ ಅಭಿಷೇಕವನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ. ಅವತ್ತಿನ ದಿವಸ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಹೆಸರನ್ನು ಹೇಳಿ, ಅವರ ಗೋತ್ರಗಳನ್ನು ಗೊತ್ತಿದ್ದರೆ ಹೇಳಿಬಿಟ್ಟು, ಅವ್ರಿಗೇನೇನೆಲ್ಲ ಕಷ್ಟ ಇದೆ ಅದೆಲ್ಲವನ್ನು ಕೂಡ ರಾಯರ ಮುಂದೆ ಹೇಳಿಕೊಂಡು ಸಂಕಲ್ಪಪೂರ್ವಕ ಪೂಜೆ ಮಾಡಿ. ಅವತ್ತಿನ ದಿವಸ ಹಬ್ಬ ಇದೆ, ವಿಶೇಷ ಅವತ್ತು. ಹಾಗಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ. ಇನ್ನು ಧನುರ್ಮಾಸದ ಪೂಜೆ 14ನೇ ತಾರೀಕು ಬುಧವಾರ ಮುಕ್ತಾಯ ಆಗುತ್ತೆ. ಮಾರನೇ ದಿವಸ ಗುರುವಾರ ನಿಮ್ಮ ಪೂಜೆ ಆದಷ್ಟು ನೀವು ದೀಪ ಹಚ್ಚುವಂತಹದ್ದು 5:48 ಒಳಗಡೆ ದೀಪವನ್ನು ಹಚ್ಚಿ, ದ್ವಾದಶಿ ಆದ್ದರಿಂದ ನೈವೇದ್ಯ ಸಮೇತದ ಪೂಜೆ 6:15 ಒಳಗಡೆ ಮುಗಿಸ್ಕೊಂಡ್ಬಿಡ್ಬೇಕು. ನೋಡಿ, ಸಂಕ್ರಾಂತಿ ಹಬ್ಬ ಯಾವಾಗಲೇ ಬರಲಿ, ಅವತ್ತು ಗುರುವಾರ ಬರುತ್ತಾ ಇಲ್ಲ ದ್ವಾದಶಿ ಬರುತ್ತಾ ಯಾವುದೂ ಕೂಡ ನಮಗೆ ಮುಖ್ಯ ಆಗೋದಿಲ್ಲ. ಸಂಕ್ರಾಂತಿಯ ಹಬ್ಬದ ದಿವಸ ನೀವು ಆದಷ್ಟು ಬೇಗ ಅಂದರೆ ಸೂರ್ಯೋದಯದ ಸಮಯಕ್ಕೆ ಪೂಜೆ ಮಾಡಿ. ಆದಷ್ಟು ಒಂದು 6:15 6:30 ಒಳಗಡೆ ನೈವೇದ್ಯ ಸಮೇತ ಪೂಜೆ ಮಾಡುವಂತಹದ್ದೇ ಬಹಳ ಶ್ರೇಷ್ಠ. ಏಕೆಂದರೆ ಧನುರ್ಮಾಸದ ಪೂಜೆ ಬೆಳಗ್ಗಿನ ಜಾವನೇ ನಾವು ಮಾಡುವಂತಹದ್ದು. ಸಂಕ್ರಾಂತಿಯ ಹಬ್ಬಕ್ಕೆ ಸರಿಯಾಗಿ ಧನುರ್ಮಾಸ ಮುಕ್ತಾಯ ಆಗುತ್ತೆ. ಅವತ್ತು ಸೂರ್ಯೋದಯದ ಸಮಯಕ್ಕೇ ಪೂಜೆ ನಾವು ಮಾಡಿಕೊಂಡು ಒಂದು 6:30 ಅಷ್ಟರಲ್ಲಿ ನೈವೇದ್ಯವನ್ನು ಇಟ್ಟು ಪ್ರತಿ ವರ್ಷ ಪೂಜೆಯನ್ನು ಮುಗಿಸ್ಕೊಳ್ಳುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ರಾಯರ ಪೂಜಾ ವಿಧಾನ ಅವತ್ತು ಗುರುವಾರ ಅಂತ ಹೇಳಿ ನಾವು ನೋಡುವಂತಹದ್ದಾದರೆ, ನೀವು ಹಿಂದಿನ ದಿವಸ ಅಂದರೆ ಬುಧವಾರನೇ ಎಲ್ಲ ದೇವರ ಪಾತ್ರೆಗಳನ್ನು ತೊಳೆದಿಟ್ಕೊಂಡು ಫೋಟೋವನ್ನು ಒರೆಸಿಟ್ಕೊಳ್ಳಿ. ಮನೆ ದೇವರ ಪೂಜೆಗೆ ಅವತ್ತಿನ ದಿವಸ ವಿಶೇಷವಾದಂತಹ ಒತ್ತನ್ನು ಕೊಡಬೇಕು. ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ತುಳಸಿಯನ್ನು ಹಾಕಿ, ನಿಮಗೇನು ಹೂಗಳು ಸಿಗುತ್ತೆ ಹಬ್ಬದ ದಿವಸ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ತಪ್ಪದೆ ನೀವು ಚಿಂತಾಮಣಿ ಹೂಗಳನ್ನು ಅವತ್ತಿನ ದಿವಸ ರಾಯರಿಗೆ ಅರ್ಪಣೆ ಮಾಡಿ. ಧನುರ್ಮಾಸ ಮುಕ್ತಾಯದ ಸಂದರ್ಭದಲ್ಲಿ ಈ ಹೂವನ್ನು ರಾಯರಿಗೆ ಅರ್ಪಿಸುವಂತಹದ್ದು ಬಹಳ ಶ್ರೇಷ್ಠ. ಇನ್ನು ಎಷ್ಟು ದೀಪಗಳನ್ನ ರಾಯರ ಮುಂದೆ ಅವತ್ತಿನ ದಿವಸ ಹಚ್ಚಬೇಕು ಅಂತಂದರೆ, 9 ಮಣ್ಣಿನ ದೀಪವನ್ನು ತುಪ್ಪ ಹಾಕ್ಕೊಂಡು ಉದ್ದನೆಯ ಬತ್ತಿ ಹಾಕ್ಕೊಂಡು ಹಚ್ಕೊಳ್ಳಿ. ಏಕೆ ಅಂತಂದರೆ ಈ ದೀಪಗಳು ನೀವೇನು ಹಚ್ತಿರಲ್ಲ ಅಟ್ಲೀಸ್ಟ್ 1 ಗಂಟೆನಾದರೂ ಉರಿಬೇಕು. ಹೂ ಬತ್ತಿ ಹಾಕಿದ್ರೆ ಜಾಸ್ತಿ ಹೊತ್ತು ಉರಿಯೋದಿಲ್ಲ. ನೀವೇನು ಮಾಮೂಲಿ ದೀಪಕ್ಕೆ ಹಾಕ್ತೀರ ಆ ಉದ್ದ ಬತ್ತಿಗಳನ್ನು ಹಾಕ್ಕೊಂಡು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಸಾಧ್ಯವಾದರೆ 9 ದೀಪಗಳನ್ನು ತುಪ್ಪದಲ್ಲೇ ಹಚ್ಕೊಳ್ಳಿ. ಇಲ್ಲ ನಮಗೆ 9 ದೀಪಗಳಿಗೆ ತುಪ್ಪ ಹಾಕ್ಲಿಕ್ಕಾಗಲ್ಲ ಅಂತಂದರೆ 2 ದೀಪಗಳಿಗೆ ಅಂದರೆ ರಾಯರ ಮುಂದೆ ಏನಿಡ್ತೀರಾ ಆ 2 ದೀಪಗಳಿಗೆ ಮಧ್ಯಭಾಗದಲ್ಲಿ ಇಡುವಂತಹದ್ದು. 2 ದೀಪಗಳಿಗೆ ತುಪ್ಪ ಹಾಕ್ಕೊಂಡು ಇನ್ನು ಉಳಿದಂತಹ 7 ದೀಪಗಳಿಗೆ ಕೊಬ್ಬರಿ ಎಣ್ಣೆ, ಇಲ್ಲ ಅಂತಂದರೆ 5 ತರಹದ ಮಿಕ್ಸ್ ಎಣ್ಣೆ ಬರುತ್ತೆ, ಅದನ್ನು ಹಾಕ್ಕೊಂಡು ದೀಪ ಹಚ್ಕೊಳ್ಳೋದಕ್ಕೆ ಸಿದ್ಧವನ್ನು ಮಾಡಿಕೊಡಿ.
ಇನ್ನು ಯಾರೆಲ್ಲ ಏಕಾದಶಿ ಉಪವಾಸ ಮಾಡಿರ್ತೀರ, ದ್ವಾದಶಿಯ ಪೂಜೆ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ನಾವು ಮರಿಬಾರ್ದು. ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ಪ್ರತಿ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅವರಿಗೆ ತಪ್ಪದೆ ಗೆಜ್ಜೆ ವಸ್ತ್ರ ಇರಿಸಬೇಕು. ನೀವು ಗಂಧ ಹಚ್ಚಿದ ತಕ್ಷಣ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋಗೆ ಮತ್ತು ರಾಯರಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿ. ವಿಶೇಷ ದಿವಸಗಳಲ್ಲಿ ರಾಯರಿಗೆ ಏರಿಸಬಹುದು ಗೆಜ್ಜೆ ವಸ್ತ್ರವನ್ನು. ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋಗೆ ಗೆಜ್ಜೆ ವಸ್ತ್ರವನ್ನು ತಪ್ಪದೆ ಏರಿಸಿ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ. ಇನ್ನು ಏನು ನೀವು ಮಾಮೂಲಾಗಿ ದೇವರ ಮನೆಯಲ್ಲಿ ದೀಪವನ್ನು 2 ದೀಪಗಳನ್ನು ಹಚ್ತೀರಾ, ಆ ದೀಪಗಳಿಗೂ ಕೂಡ ತುಪ್ಪವನ್ನೇ ಹಾಕ್ಕೊಳ್ಳಿ. ಏಕೆಂತಂದರೆ ಹಬ್ಬದ ದಿವಸ ದೇವರ ಮನೆಯಲ್ಲಿ ನಿಮ್ಮ ಕುಲದೇವರ ಹೆಸರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು ನಿಮ್ಮ ಎಷ್ಟೋ ಕಷ್ಟಗಳನ್ನು ಕಳೆಯೋದಕ್ಕೆ ಹಾದಿಯಾಗುತ್ತೆ. ಮೊದಲು ಸ್ವಲ್ಪ ತುಳಸಿ ಪೂಜೆಯನ್ನು ಆವತ್ತಿನ ದಿವಸ ವಿಶೇಷವಾಗಿ ಮಾಡಿ ಮಡಿ ನೀರನ್ನು ಹಾಕಿ ಅರಿಶಿಣ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರವನ್ನು ಏರಿಸಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ 2 ವಿಳೆದೆಲೆ, ಅಡಿಕೆ, ಬಾಳೆಹಣ್ಣನ್ನು ತುಳಸಿ ಗಿಡದ ಮುಂದೆ ಒಂದು ತಟ್ಟೆಯಲ್ಲಿ ನೈವೇದ್ಯವಾಗಿ ಇಡಿ. ಇದಾದ ಮೇಲೆ ದೇವರ ಮನೆಯಲ್ಲಿ ಏನು ದೀಪಗಳನ್ನು ಮಾಮೂಲಿಯಾಗಿ ಇಡ್ತೀರಾ, ಗಣಪತಿಯ ಪ್ರಾರ್ಥನೆ, ಕುಲದೇವರ ಹೆಸರುಗಳನ್ನು ನೆನೆದು ಆ ದೀಪವನ್ನು ಮೊದಲು ಹಚ್ಕೊಳ್ಳಿ, 2 ದೀಪವನ್ನು. ಇದಾದ ಮೇಲೆ ವಿಷ್ಣುವಿನ ಸ್ಮರಣೆ ಮಾಡಿ 1 ಮಣ್ಣಿನ ದೀಪ, ನಂತರ ರಾಯರ ಸ್ಮರಣೆ ಮಾಡಿ 9 ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳಿ. ಏಕಕಾಲದಲ್ಲಿ ಈ ಎಲ್ಲ ದೀಪಗಳನ್ನು 1-2 ಬತ್ತಿಯನ್ನು ಹಚ್ಚಿ ಬೆಂಕಿ ಗಡ್ಡಿಯಲ್ಲಿ ಹಚ್ಚಬೇಡಿ. ಇದಾದ ಮೇಲೆ ಧೂಪವನ್ನು ತೋರಿಸಿ ಅವತ್ತಿನ ದಿವಸ ಹಬ್ಬ ಆದ್ದರಿಂದ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ, ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನೋಡಿ, ಅವತ್ತಿನ ದಿವಸ ಹಬ್ಬ ಇರೋದ್ರಿಂದ ನೀವೇನಾದರೂ ಕಾಮಾಕ್ಷಿ ದೀಪವನ್ನು ಹಚ್ಚುವಂತಹ ಅಭ್ಯಾಸ ಮಾಡಿಕೊಂಡಿದ್ರೆ ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಗಣಪತಿಯ ಪ್ರಾರ್ಥನೆ ಆದಮೇಲೆ ತಪ್ಪದೆ ನಿಮ್ಮ ಮನೆ ದೇವರುಗಳ ಅಷ್ಟೋತ್ತರವನ್ನು ಕೊಳ್ಳಿ. ನಂತರ ವಿಷ್ಣುವಿನ ಅಷ್ಟೋತ್ತರ, ತಪ್ಪದೆ ರಾಯರ ಅಷ್ಟೋತ್ತರ, ಗಾಯತ್ರಿ ಮಂತ್ರವನ್ನು ತಪ್ಪದೇನೆ 18 ಇಲ್ಲ 21 ಸಾರ್ತಿ ಹೇಳ್ಕೊಳ್ಳೇಬೇಕು. ವಿಶೇಷವಾದಂತಹ ಗುರುವಾರ, ನಿಮ್ಮ ಕಷ್ಟಗಳು ಕಳೆಯುತ್ತೆ ಗಾಯತ್ರಿ ಮಂತ್ರ ಪಾರಾಯಣದಿಂದ. ಇನ್ನೂ ನಿಮಗೆ ಸಮಯ ಇತ್ತು ಅಂತಂದರೆ ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳೇಬೇಕು ಅಂತೇನಿಲ್ಲ. ಈ ಸ್ತೋತ್ರವನ್ನು ಸಮಯವನ್ನು ನೋಡಿಕೊಂಡು ಇದ್ದರೆ ಪಾರಾಯಣ ಮಾಡಿ, ಸಮಯ ಇದ್ದರೆ. ಇದಾದ ನಂತರ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ನೈವೇದ್ಯ ಅಂತ ಹೇಳಿ ಬಂದಾಗ ಅವತ್ತಿನ ದಿವಸ ನಿಮಗೆಲ್ರಿಗೂ ಗೊತ್ತೇ ಇದೆ, ಹುಗ್ಗಿಯನ್ನು ಅಂದರೆ ಸಿಹಿ ಅಥವಾ ಖಾರ ಪೊಂಗಲನ್ನು ನಾವು ನೈವೇದ್ಯವಾಗಿ ಇಡಬೇಕಾಗತ್ತೆ. ರಾಯರಿಗೂ ಕೂಡ ಅವತ್ತು ಇದನ್ನೇ ನೈವೇದ್ಯವಾಗಿ ಇಡಿ. ದೇವರ ಮನೆಯಲ್ಲಿ ನಿಮ್ಮ ಕುಲದೇವರಿಗೆ 1 ನೈವೇದ್ಯ, ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ 1 ನೈವೇದ್ಯ, ರಾಯರಿಗೆ 1 ನೈವೇದ್ಯವನ್ನು ಇಡಿ. ಮತ್ತು ಹಬ್ಬವಾದ್ದರಿಂದ ರಾಯರಿಗೆ ಅಂತಾನೆ ಅಲ್ಲ, ದೇವರ ಮನೆಯಲ್ಲಿ 1 ಕಾಯಿ, ಸ್ವಲ್ಪ ಹಣ್ಣುಗಳೆಲ್ಲವನ್ನು ಇಟ್ಟು ತೆಂಗಿನಕಾಯಿ ಹೊಡಿಲೇಬೇಕಾಗತ್ತೆ. ಮತ್ತು ನೀವು ತಪ್ಪದೇ ಹಬ್ಬದ ದಿವಸ ರಾಯರಿಗೆ ಸ್ವಲ್ಪ ಕಲ್ಲು ಸಕ್ಕರೆನ ನೈವೇದ್ಯವಾಗಿ ಇಡಿ. ಅವತ್ತಿನ ದಿವಸ ಬಹಳ ಒಳ್ಳೆಯದು. ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿದ್ದಾದ ಮೇಲೆ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ. ಬಹಳ ವಿಶೇಷವಾದಂತಹ ಗುರುವಾರವಾದ್ದರಿಂದ ಯಾರೆಲ್ಲ ರಾಯರ ಮಠಕ್ಕೆ ಹೋಗ್ತೀರಾ, ಬಹಳ ಬೇಗ ಕಷ್ಟಗಳನ್ನು ಕಳ್ಕೋಬೇಕು ಅನ್ನುವಂತಹ ಆಸೆ ಇದ್ದರೆ 2 ಇಲ್ಲ 5 ಮಣ್ಣಿನ ದೀಪಗಳನ್ನು ತಗೊಂಡೋಗಿ 2 ಹೂಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಹಾಕಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ನಲ್ಲಿ ಆ ದೀಪಗಳನ್ನು ಇಟ್ಟು ರಾಯರಿಗೆ ಬೆಳಗಿ 3 ಪ್ರದಕ್ಷಿಣೆಯನ್ನು ಮೊದಲು ಹಾಕಿ. ರಾಯರಿಗೆ ಬೆಲ್ಲದ ದೀಪದ ಆರಾಧನೆಯನ್ನು ಮಾಡಬೇಡಿ. ರಾಯರು ಯತಿಗಳು ಬೆಲ್ಲದ ದೀಪವನ್ನು ರಾಯರಿಗೆ ಹಚ್ಚಬಾರದು. ಇನ್ನು ಆದಷ್ಟು ಹೆಣ್ಮಕ್ಳು ಅವತ್ತಿನ ದಿವಸ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿ, ಇಲ್ಲ ಅಂತಂದರೆ ಇದ್ದಿದ್ದರಲ್ಲೇ ಚೆನ್ನಾಗಿರುವಂತಹ ಸೀರೆಯನ್ನು ಉಟ್ಟು ಪೂಜೆ ಮಾಡಿ. ಹಬ್ಬ ಹರಿದಿನಗಳಲ್ಲಿ ನೀವು ಎಷ್ಟು ಚೆನ್ನಾಗಿರ್ತೀರ ಉಟ್ಟು ತೊಟ್ಟು ಅಷ್ಟೇ ನಿಮ್ಮ ಸೌಭಾಗ್ಯಗಳು ಹೆಚ್ಚಾಗುತ್ತೆ ಅವತ್ತಿನ ದಿವಸ. ಇನ್ನು ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು, ಸಂಕ್ರಾಂತಿ ಹಬ್ಬಕ್ಕೆ ಮೊದಲೇ 1 ಗಂಡು ಮಗು ಇರುವಂತಹವರಿಗೆ ದೋಷ ಬಂದಿದೆ, ಪರಿಹಾರ ಹೇಳಿ ಮೇಡಮ್ ಅಂತ ಹೇಳಿ. ಅವರು ಕೇಳಿದ್ದು ಸತ್ಯ. ಯಾವ ದಂಪತಿಗಳಿಗೆ 1 ಗಂಡು ಮಗು ಇದೆ ಅಂತಹ ದಂಪತಿಗಳಿಗೆ ಸ್ವಲ್ಪ ಈ ರಾಶಿಫಲ, ಹೊಸ ವರ್ಷದ ರಾಶಿಫಲ ಸ್ವಲ್ಪ ದೋಷವನ್ನು ತಂದುಕೊಟ್ಟಿದೆ. ಸರಳವಾಗಿ ಬಹಳ ಯಾವುದನ್ನು ತಲೆ ಕೆಡಿಸ್ಕೋಬೇಡಿ. ಈ ಅಮಾವಾಸ್ಯೆ ಏನು ಬರುತ್ತಲ್ಲ ಅದು ಬಿಟ್ಟು ನೆಕ್ಸ್ಟ್ ಅಮಾವಾಸ್ಯೆ ಒಳಗಡೆ ನೀವು ಮನೆ ದೇವರಿಗೆ ಹೋಗಿ 1/4 kg ಇಲ್ಲ ಅರ್ಧ kgಯಷ್ಟು ಒಳ್ಳೆ ತುಪ್ಪವನ್ನು ಈ ದೋಷ ಪರಿಹಾರವಾಗಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ ಸಾಕಾಗತ್ತೆ. ಇದಿಷ್ಟು ಗುರುವಾರದ ರಾಯರ ಪೂಜೆ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ ಎಲ್ರಿಗೂ.